ಆಲಮೇಲ ತಾಲೂಕಿನ ಭೀಮಾ ನದಿ ಪ್ರವಾಹದಿಂದ ಸಂಕಷ್ಟಕ್ಕೊಳಗಾದ ತಾವರಗಿಡ ಗ್ರಾಮಕ್ಕೆ ಆಲಮೇಲ ಪಟ್ಟಣದ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಡಾ ಸಂಜೀವ್ ಕುಮಾರ್ ಎಂಟಮನ್, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಅಶೋಕ್ ಗೌಡ ಕೊಳಾರಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಶಿವಾನಂದ ಜಗತಿ, ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆಯುಬ್ ದೇವರಮನಿ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಗುಂಡು ಮೇಲಿನಮನಿ ಹಾಗೂ ಆಲಮೇಲದ ಪತ್ರಕರ್ತ ಬಳಗದ ಅಧ್ಯಕ್ಷರು ಮತ್ತು ಪತ್ರಕರ್ತರು ತಾವರಗಿಡ ಗ್ರಾಮಕ್ಕೆ ಭೇಟಿ ನೀಡಿ ಪ್ರವಾಹದಿಂದ ಕಷ್ಟದಲ್ಲಿರುವ ಗ್ರಾಮಸ್ಥರಿಗೆ ಸಾಂತ್ವನವನ್ನ ಹೇಳಿ ನಿಮ್ಮ ಕಷ್ಟ ಸುಖದಲ್ಲಿ ಸದಾ ನಾವು ನಿಮ್ಮೊಂದಿಗೆ ಇರುವುದಾಗಿ ತಿಳಿಸಿದರು. ಬಸವರಾಜ್ ಪಡಶೆಟ್ಟಿಯೊಂದಿಗೆ ರೇವಣಸಿದ್ದಯ್ಯ ಹಿರೇಮಠೆ, ಎಂಟಿವಿ ಆಲಮೇಲ. ರೂಪಾಯಿ 50,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಮಾತಾಗ್ಯದ. ಗದ್ದಾಳ ಸಾಹೇಬರು MLA ಅವರು ಹೇಳ್ಯಾರ 50,000 ರೂಪಾಯಿ, 4 ರೂಪಾಯಿ ಅಂದ್ರೆ ಅವರು ನಾವು 50,000 ಕೊಡಿ ನಮ್ಗೆ ಸಾಕು. ಮತ್ತು 18 ವರ್ಷದವ್ರಿಗೆ ಈ ಅವಾಗ 18 ಇದ್ದವ್ರು ಅಂತಾರೆ ಅವರು, ಈಗ 18 ಇದ್ದವ್ರಿಗೆ ಲಗ್ನ ಮಾಡಿಕೊಟ್ಟಿದ್ದೀವಿ ನಾವು. ಈಗ ಅವ್ರಿಗೆ ಇರ್ಲಿಕ್ಕೆ ಜಾಗಿಲ್ಲ. ಒಬ್ರಿಗೆ ಒಂದೇ ಪ್ಲಾಟ್ ಬಂದದ, ಅವನಿಗೆ 6 ಮಕ್ಕಳು ಅವ. ಅವ ಎಲ್ಲಿರ್ಬೇಕು? ಒಂದೇ ಪಕ್ಕದಾಗ ತಾನು ಹೆಂಡತಿ ಗಂಡಾರ. ಈ ಮುಂದೆ ಮಕ್ಕಳಿಗೆ ಎಲ್ಲಿ ಇಡ್ಬೇಕು? ಅವ್ರಿಗೆ ಪ್ಲಾಟ್ ಕೊಡಬೇಕು. 54 ಎಕರೆ ಅದು. 54 ಎಕರೆದಾಗ 328 ಪ್ಲಾಟ್ ಆಗಿದೆ. 700 ಪ್ಲಾಟ್ ಅವ್ರಿ, 28 ಪ್ಲಾಟ್ ಹೋಗ್ಯಾವ. ಈಗ 322 ಪ್ಲಾಟ್ ಪಬ್ಲಿಕ್ 600 ಮಂದಿ ಇದೆ. 700 ಮಂದಿ ಹ್ಞೂ ಅದ ರೀ. ಈಗ ಅವ್ರದ್ದೇನ್ರಿ, ನಮ್ಮ ಖಾಲಿ ಜಾಗ ನಾವು ಈಗ ಮಾಪ್ ಮಾಡ್ಕೊಂಡು ಹೋಗಿದ್ದೇವೆ. ಆ ಖಾಲಿ ಜಾಗ ಸಹಿತ ಅವರು ಪ್ಲಾಟ್ ಕೊಡಕ್ತಾ ಇರಲಿಲ್ಲ. ಈಗ 322 ಕೊಟ್ಟರೆ ಅಷ್ಟು ಪ್ಲಾಟ್ ಉಳ್ದವ್ರಿ. ಅದೇ ಆ ಥರ ಯಾರಿಗೆ ಗಜಾಟದಾಗಿಲ್ಲ. ಗಜಾಟದಾಗ SC ಅವರು, DC ಅವರು ಮತ್ತು ತಹಶೀಲ್ದಾರ್ ಇವರು ಕೂತು ಮೀಟಿಂಗ್ ತೊಗೊಂಡ್ರಂದ್ರೆ ನಾವು ಹಂಚಿ ಕೊಡ್ತೇವೆ ಅಂತ ಹೇಳ್ತಾರೆ. ಅವರು ಹೇಳಲ್ರಿ ಹಂಚ್ರಿ ಯಾರು ಪಂಚಾಯತ್ ಮೆಂಬರ್ ಇಲ್ಲ, ಪಂಚಾಯತ್ ಸದಸ್ಯರು ನೀವು ಒಂದು ಮಿನಿಟ್ ನೀವು ಏನು ಮಾಡಬೇಕು, ಊರಿನವರು ಪಂಚಾಯತ್ ಒಂದು ಮೀಟಿಂಗ್ ಸೇರಿ ಸ್ಪೆಷಲ ಕರೆದು ನೀವು DC ಫೈನಲ್ ಡಿಸಿಷನ್ ನಿಮ್ಮದೇ. AC DC ತಹಶೀಲ್ದಾರ ಸಿಟ್ಟಿಂಗ್ MLA ಸುಧಾರಣೆಗೆ ನಿಮ್ಮ ಮಾತು ಕೇಳಬೇಕು. ಪರಿಸ್ಥಿತಿ ಸ್ಪಷ್ಟ. ಇದು ಸಂವಿಧಾನಾತ್ಮಕವಾಗಿ ಸಂವಿಧಾನ ಚೌಕಟ್ಟಾಗಿ ಮಾತು ಕೇಳೋದು ನೀವು ಅವ್ರಿಗೆ ಕೇಳ್ಬೇಕಲ್ಲ. ನೀವು ಠರಾವ್ ಮಾಡಿ ಮೆಲ್ಲ ಮಾಡಿ ಠರಾವ್ ಮಾಡ್ರಿ. ಎರಡು ಪಬ್ಲಿಕ್ ಅಡಚಣದ ನೀವು ಸಬ್ಮಿಟ್ ಮಾಡ್ರಿ ಸಿಟ್ಟಿಂಗ್ MLA ತಹಶೀಲ್ದಾರ್ SC ಎಲ್ಲ ಮಾಡಿದ್ದೀರಿ. ಏನು ಇಟ್ಟಿಲ್ಲ ಅವ್ರು ಶಾಸಕರು ಏನಾರ ಹಂಚ್ರಿ, ಹಂಚಿ ಕೊಡ್ರಿ. ಅವ್ರವ್ರು ಹೋಗಿ ಇನ್ನೊಂದೇನು ಕೆಲಸ ಹೇಳನು, ನೀವು ಇಷ್ಟೆಲ್ಲ ಮಾಡ್ತೀರಿ, ಪುನರ್ವಸತಿ ಎಲ್ಲ ಜಾಗ ಅದ. ಇಲ್ಲಿ ಅಡಚಣೆ ಮಾಡೋಕ್ಕಿಂತ ಮೊದಲು ಶಿಫ್ಟ್ ಆಗತ್ತೆ ಚಲೋ. ಏನ್ ಮಾಡಬ್ರಿ ಅಲ್ಲಿ ಹೋಗಿ ನಮ್ಮಲ್ಲಕ್ಕೆ ಏನದ ನಮ್ಮ ಮನಿ ತಮ್ಮ ಇಲ್ಲಿ ಕೇಳು, ನಮ್ಮ ಮನಿ 3 ಪಟ್ಟ, ನೀವು ಕೊಡೋದು 1 ಪಟ್ಟ. ನೀವು 10,000 ಮನಿ ಕೊಡೋದು ನಮಗೆ 5,000 ಕೊಟ್ಟಿರಿ. ಇನ್ನ 5,000 ಕೊಡೋರು ಯಾರು? ಎಲ್ಲಿ ಹೋಗ್ಬೇಕು? ಈಗ ಇನ್ನೊಂದ್ರಿ, ಈಗ ಎಲ್ಲರಿಗೆ ಪ್ಲಾಟ್ ಕೊಟ್ಟು ಬಿಲ್ಡಿಂಗ್ ಕಟ್ಟಿ ಅವ್ರಿಗೆ ಏನಾದ ಸಹಾಯ ಸಹಕಾರ ಮಾಡಿದ್ರಪ್ಪ ಹೋದ್ ಮಂದಿ ಸದ್ಯ ನಡೀರಿ. ಇವತ್ತೇ ನೀವು ಬೋರ್ಡೇಜ್ ಹತ್ರಿ. ಈಗ ಒಂದು ಮಾತು ನಾ ಕೇಳಕತ್ತೀನಿ ಅಂದ್ರ, ಈಗ ನಾವು ಪಂಚಾಯತಿಯವರು ಡಿಸಿಷನ್ ಮಾಡ್ಕೊಂಡು ಹೌಸಿಂಗ್ ಬೋರ್ಡಿಗೆ ಸಂಬಂಧಪಟ್ಟ AC ತಹಶೀಲ್ದಾರ MLA ಕೂತ್ಕೊಂಡ್ ಮೀಟಿಂಗ್ ಮಾಡ್ರಿ. ನಾವು ಮನಿನೇ ರೊಕ್ಕ ಹಾಕೋದು ಮನಿ ಕೊಡೋದು ಬೇಡ. ಹೌಸಿಂಗ್ ಬೋರ್ಡ್ ಅಪ್ರೂವ್ ತೊಗೊಳಕ್ ಬರ್ತದ. ಒಂದು BHK ಮನಿ ಕಟ್ಬಿಡ್ತದ. ಒಟ್ಟೆ ಟೋಟಲ್ ಇದೆ. ಅದು ಪ್ರಯತ್ನ ಮಾಡಿ. ಇನ್ನ 2 ವರ್ಷ ಹೋಗಲಾಕ, ಹಿಂಗೆ ಹೋಗಲಾಕ. ನೀವು 50 ಮನಿ 100 ಮನಿ ಮಾಡೋದು ಬೇಡ್ರಿ. ಹೌಸಿಂಗ್ ಬೋರ್ಡ್ನಾಗ ಒಂದು ಸಿಸ್ಟಮ್ ಅದ. ಒಟ್ಟೆ ನಮ್ಮ ಮನಿಗೆ ರೊಕ್ಕ ರಿಲೀಸ್ ಮಾಡಿಬಿಡ್ರಿ, ರೊಕ್ಕ ತರಬೇಡ್ರಿ, ಇದು ಮಾಡ್ರಿ. ಜಾಗದ ಪ್ಲಾಟ್ ಎಲ್ಲ ಅದ. ಅದಕ್ಕೆ ನಮ್ಮದು ಕಟ್ಟಡನೇ 1 BHK ಮನಿ ಕಟ್ಟಡ ಲ್ಯಾಂಡ್ ಆರ್ಮಿಯರ್ ಕೊಡ್ರಿ, ಯಾವುದೇ ಇಲಾಖೆ ಕೊಟ್ಟು ನಮ್ಗೆ ಕಟ್ಟಿ ಕೊಡ್ರಿ. ಇದು ಪ್ರಪೋಸಲ್ ನೀವು ನಾವು ಕೂಡ ಮಾಡೋಣ, ಸರ್ಕಾರಕ್ಕೆ ಪ್ರಯತ್ನ ಮಾಡೋಣ. ನೀವು ಊರನವರು ಈ ಪ್ರತಿ ವರ್ಷ ನಾವು ಬರ್ತೀವಿ ಹೋಗ್ತೀವಿ, ಪ್ರತಿಯೊಂದು ಪಾರ್ಟಿ ಬಂತು ಹೋಗೋದು ಬೇಡ. ಇದು ಏನು ಹೇಳಕತ್ತೀನಿ ಅಂದ್ರೆ, ಒಂದು ಡಿಸಿಷನ್ ಪೂರ ಮೊದಲು ಊರ ಈ ಸಂಬಂಧಪಟ್ಟ ಹಳ್ಳಿಗೆ ಏನು ಬರುತ್ತೆ ಪಂಚಾಯತಿ, ಆ ಪಂಚಾಯತಿ ನೀವು ಒಂದು ಡಿಸಿಷನ್ ತಗೋಬೇಕು. ನಮ್ಗೆ ಮನೆ ಹಾಕೊಂಡು ಬರ್ತೀವಿ ನಾವು. ಆಲ್ಮೇಲೆ ಆಯಿತು ಸುತ್ತಮುತ್ತ ಹೇಳೋ ಪಂಚಾಯತಿ ಮತ್ತೊಂದು ಗ್ರಾಮ ಪಂಚಾಯತಿಯವರು ಲ್ಯಾಂಡ್ ನಮ್ಗೆ ಮೂಲ ಸೌಕರ್ಯ ಕಟ್ಟಡನೆ ಈ ಲ್ಯಾಂಡ್ ಅರ್ಬಿ ಕೊಡ್ತಾರೆ. ಏನೊಂದು ನಿರ್ಮಿತ ಕೇಂದ್ರ ಕೊಡ್ತಾರೆ, ಅವ್ರಿಗೆ ಕೊಟ್ಬಿಡುದು 1 BHK. 8 ಮನಿ 8 ಮನಿ ಬೇಡ, ಟೋಟಲಿ 1 BHK ಮನಿ ಕಟ್ಬಿಡ್ರಿ. ಸರ್ಕಾರ ಕೊಂಡು ತರೋ ಮಾಡೋಣ. ಒಂದು MLA ಸಿಟ್ಟಿಂಗ್ MLA ಹೇಳ್ಬೋದು, ಮಾಜಿ MLA ಹೇಳ್ಬೋದು, ಆ ಪಾರ್ಟಿ ಈ ಪಾರ್ಟಿ ಬೇಡ. ಸಾರ್ವಜನಿಕ ಒಳ್ಳೆಯದು ನೋಡ್ರಿ ಮಾಡಿಬಿಡೋದು. ನಮ್ಗೇನು ಅವ್ರ ಕಡೆ ಬಂದ್ರೆ ಸಣ್ಣ ಅಗದಿ ಅಂತ ಅನ್ಕೋತಾರೆ. ನಿಜ ಈ ಓಡಾಡ್ತೀವಿ ಮಾಡಿದ್ದು ಕೆಲಸ ಆಲಿ
ರಗಡ ಮಾಡೀನ್ರಿ ಈಗ ನೀನ್ ಯಾಕೆ ನನಗೆ ಚೆನ್ನಾಗದ